ರಶ್ಮಿಕಾ ಮಂದಣ್ಣ ಸ್ಯಾರಿ ಗೈಸ್ ಮತ್ತೆ ಮೇಲೋಗೋಣ ಅಂತ ಐತೆ. ಬರ್ಡೇ ಇರೋದು ನಮ್ಮ ಅಮ್ಮಂದು, ಬಟ್ ಸೆಲೆಕ್ಟ್ ಮಾಡೋದು ನಮ್ಮ ಸುಮಕ್ಕ. ಬ್ಲಾಗ್ ಮಾಡಕ್ ಬಿಡ್ತೇವೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇದು ನಂದು ಹೊಸ ಯೂಟ್ಯೂಬ್ ಚಾನೆಲ್. ಇವತ್ತು ಓಪನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್ ಗೈಸ್. ಸಿ ನಮ್ಮಮ್ಮ ಹಾಯ್ ಮೇಡಮ. ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ ಗೈಸ್. ನಮ್ಮಪ್ಪ, ನಮ್ಮ ಸುಮಕ್ಕ ಕಂಚು ಎಲ್ಲಿದ್ದಾರೆ. ಹಾಂ, ನಮ್ಮ ಕಾವ್ಯ ಗೈಸ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಹಾಯ್ ವಾಣಿ ಗೈಸ್. ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು. ಇವಳೇನು ಲೆಕ್ಚರ್ ಗೈಸ್, ಲೆಕ್ಚರ್ ಥರ ಇದೆಲ್ಲ ನೋಡ್ರಿ. ನಮ್ಮ ವಾಣಿಶ್ರೀ ನೋಡಿ ಗೈಸ್. ನಾವಿವತ್ತು ಇಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಗೈಸ್. ಇವತ್ತು ನಾಳೆ ಬಿಟ್ಟು ನಾಡಿದ್ದು ನಮ್ಮ ಅಮ್ಮನ ಬರ್ಡೇ ಗೈಸ್. ಸೊ ನಮ್ಮ ಅಮ್ಮನ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮತ್ತೆ ಸಿಗ್ತೀನಿ. ಜೋರಾಗಿ ಮಾತಾಡಿ. ಸುಮ್ಮನೆ GMITಲಿ ಲೆಕ್ಚರ್ಗೆ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಡು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ನಮ್ಮ ಅಮ್ಮಂದು ಸೀರೆ ನೋಡೋಕೆ ಬಂದಿದ್ದೀವಿ. ಈಗ ಸೀರೆ ಸೆಕ್ಷನಿಗೆ ಬಂದಿದ್ದೀವಿ ಗೈಸ್. ನಮ್ಮ ಕಾವ್ಯನ ಸೆಲೆಕ್ಟ್ ಮಾಡಿದ್ವಿ ಗೈಸ್. ಆಗಲೇ ಕಾವ್ಯ ಯಾವ ಥರ ಸೆಲೆಕ್ಟ್ ಮಾಡಿದೆ? ಅವಳು ಸೀರೆ ತಗೊಂಡ್ಲಾ, ಡ್ರೆಸ್ ತಗೊಂಡಿದ್ದು ಗೈಸ್ ಅವಳು. ಎಷ್ಟು ಪ್ರೈಸು? 46. ತಗೋ ಕಾವ್ಯ. ಗೈಸ್, ನಮ್ಮ ಸೀರೆ ಸೆಲೆಕ್ಟ್ ಆಗ್ತಾ ಇಲ್ಲ. ನಮ್ಮಮ್ಮ ಕೆಳಗಡೆಯಿಂದ ಈಗ ಮೇಲೆ ಬಂದೈತೆ. ಸೆಕೆಂಡ್ 2 ಫ್ಲೋರ್ ಕಂಪ್ಲೀಟ್ ಆಯಿತು. ಮತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗಿಲ್ಲ ಇನ್ನು, ಅಲ್ಲಿ ಫುಲ್ ಎಲ್ಲ ಚೆಕ್ ಮಾಡಿ ಮತ್ತೆ ಬರ್ತೀವಿ. ಇಲ್ಲಿಗೆ ಬಂದಿರೋ ಪ್ಲೇಸ್ಗೆ 2 ಸತಿ ಬರಬೇಕು. ಆಮೇಲೆ ಲಾಸ್ಟಿಗೆ ಒಂದು ಫೈನಲ್ ಮಾಡುತ್ತೆ. ಅದು ಯಾವುದೆಲ್ಲ ಫಸ್ಟಿಗೆ ಸೆಲೆಕ್ಟ್ ಮಾಡಿರ್ತಾರೆ ಅದನ್ನು ಫೈನಲ್ ಮಾಡೋದು. ಇವಳು ತಗೊಳ್ಳಲ್ಲ ಮಾಡಲ್ಲ ಗೈಸ್, ಸುಮ್ಮನೆ ಬಂದು ನೋಡೋದು ಇಲ್ಲಿ. ತಗೋ ಸ್ಯಾರಿ ನೋಡಿ ಹೆಂಗಿದ್ದಾವೆ. ನಮ್ಮ BSc ಗೈಸ್, ನಮ್ಮ BSc ಕರ್ನಾಟಕದ ಪ್ರಸಿದ್ಧ ಜವಳಿ ವ್ಯಾಪಾರಿಗಳಲ್ಲೊಂದಾದ ಅಂಗಡಿ. ಅಡ್ವರ್ಟೈಸ್ ಮಾಡು, ಅಡ್ವರ್ಟೈಸ್. ರಶ್ಮಿಕಾ ಮಂದಣ್ಣ ಸ್ಯಾರಿ ಗೈಸ್. ನಮ್ಮ ಕಾವ್ಯ ತಗೋತಾಳಂತೆ. ಬೇಡ, ರಶ್ಮಿಕಾ ಮಂದಣ್ಣ ಎಷ್ಟು ಕೊಟ್ಟಿದ್ದಾಳೆ? ಲಕ್ಷ ಕೊಟ್ಟು ತಗೊಂಡವಳೆ. ಇಲ್ಲಿ 2046 ರೂಪಾಯಿ. ಹಾಂ, ನೋಡಿ ಗೈಸ್, ಇಷ್ಟು ಚೀಪಲ್ಲಿ ಸಿಗಬೇಕಾದ್ರೆ ಏನಕ್ಕೆ ಲಕ್ಷ ಕೊಟ್ಟು ತಗೋಬೇಕು ಅಲ್ವಾ? ಗೈಸ್, ನಾವು ಹೇಳಿಲ್ವಾ ನಮ್ಗೆ ಅಲ್ಲೆಲ್ಲೂ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಇವಾಗ ಕೆಳಗಿನ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಬರ್ಡೇ ಇರೋದು ನಮ್ಮ ಅಮ್ಮಂದು, ಬಟ್ ಸೆಲೆಕ್ಟ್ ಮಾಡೋದು ನಮ್ಮ ಸುಮಕ್ಕ. ನೋಡಿ ಗೈಸ್, ಇವಳನ್ನ ನೋಡಿ, ಫಸ್ಟ್ ಇವಳನ್ನ ನೋಡ್ರಿ. ಅವಳು ಅವಾಗಲಿಂದ ನನಗೆ ಅವಳು ನೋಡ್ರಿ, ತೋರಿಸು ನನ್ನ ಅಂತೇಳಿ ತೋರಿಸ್ಕೊತಾ ಇದ್ದೀವಿ. ಈಗ ಕೆಳಗಿನ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಕೆಳಗಡೆ ಹೋಗ್ಬಿಟ್ಟು ಅಲ್ಲೂ ನೋಡ್ತೀವಿ, ಅಲ್ಲೂ ಇಷ್ಟ ಆಗಲ್ಲ, ಮತ್ತೆ ಮೇಲ್ಗಡೆ ಬರ್ತೀವಿ ಗೈಸ್. ಈಗ ಡಿಸ್ಕಷನ್ ನಡೀತಾ ಇದೆ. ನಮ್ಮಮ್ಮ ಈಗ ಮತ್ತೆ ಮೇಲೋಗೋಣ ಅಂತ ಐತೆ. ಯಾಕಮ್ಮ ಯಾವುದು ಇಷ್ಟ ಆಗ್ತಿಲ್ವಾ? ಮತ್ತೆ ಈಗ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮಮ್ಮನ ಸೀರೆ ಸೆಲೆಕ್ಟ್ ಆಗ್ತಾ ಇಲ್ಲ. ಇವ್ರು ಡಿಸ್ಕಷನ್ ನಿಲ್ತಾ ಇಲ್ಲ. ಇಲ್ಲಿ ಮಿರರ್ ಒಳಗೆ ಲಿಪ್ಸ್ಟಿಕ್ ಹೊಡ್ಸ್ಕೊಂಡ್ವಿ. ಅಲ್ಲೆಲ್ಲ ಹತ್ತಿತ್ತು ಗಾಯ್ಸ್, ಅದಕ್ಕೆ ಗೈಸ್ ಬನ್ನಿ ಗೈಸ್. ಗೈಸ್, ಫೈನಲಿ ಶಾಪಿಂಗ್ ಮುಗೀತು. ನಮ್ಮಮ್ಮಂದು ಸೀರೆ ತಗೊಂಡ್ವಿ ಗೈಸ್. ಫೈನಲಿ ತುಂಬ ಮೇಲೆ ಕೆಳಗೆ ಅಡ್ಡಾಡಿ ಫೈನಲಿ ನಮ್ಮಮ್ಮ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರು. ಲ್ಯಾಟ್ರಿ. ಈಗ ನಮ್ಮ ಕಾಂಚು ಅದೇನೋ ತಗೋಬೇಕಂತ ಇಲ್ಲಿ ಅಮರಾವತಿ ಆಲಪ್ಪನ ಅಂಗಡಿ ಗೈಸ್. ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಅಂಗಡಿ. ಇಲ್ಲಿ ಎಲ್ಲ ಥರನೂ ಸಿಗುತ್ತೆ. ಸೊ ಅಲ್ಲಿಗೆ ಬಂದಿದ್ದೀವಿ, ನೋಡೋಣ ಏನು ತಗೋತಾಳೆ ಅಂತ. ಬನ್ನಿ ಗೈಸ್. ನಮ್ಮ ವಾಣಿ ಡ್ರೆಸ್ ಹುಡುಕ್ತಾ ಇದ್ದಾಳೆ, ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಹೋಗ್ತಾಳೆ, ಫೋಟೋ ತೋರಿಸ್ತಾಳೆ, ವಾಪಸ್ ಬರ್ತಾ ಇದ್ದಾಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ ಗೈಸ್?
ನಮ್ಮ ದಾವಣಗೆರೆ ಚಿಕ್ಕಪೇಟೆ ಗೈಸ್ ಇದು. ನಮ್ಮ ದಾವಣಗೆರೆಯಲ್ಲಿರೋ ಚಿಕ್ಕಪೇಟೆ BSc ಸ್ಟ್ರೇಟ್ ರೋಡ್. ಅಲ್ಲಿ ಇದು ಒಂಥರ ಸ್ವಲ್ಪ ಮಿನಿ ಚಿಕ್ಕಪೇಟೆ ಅನಿಸುತ್ತೆ ಗೈಸ್. ನಮ್ಮ ಅಕ್ಕ ಅಂತೂ ತುಂಬ ಆಡ್ತೈತೆ, ನಮ್ಮ ಸುಮಕ್ಕ ಬ್ಲಾಗ್ ಮಾಡೋಕ್ಕೆ ಬಿಡ್ತೇವೆ. ಬನ್ನಿ ಗೈಸ್, ಈಗ ನಾವು ಗೈಸ್ ನಾವೀಗ ಎಲ್ಲಿಗೆ ಹೋಗ್ತಿದ್ದೆ ಗೊತ್ತಾ? ನಮ್ಮ ಕಾಂಚುಗೆ ಉಲ್ಲನ್ ಬೇಕು. ನನಗೂ ಬೇಕು ಉಲ್ಲನ್ ಬೇಕು ಗೈಸ್. ಉಲ್ಲನ್ ಬೇಕು ಗೈಸ್. ಸೊ ಅದನ್ನು ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಅದೇ ತೋರಿಸಿದ್ನೆಲ್ಲ ಶಾಲ್ ಮಾಡ್ತಾ ಇದೀವಿ ಅಂತ, ಅದನ್ನು ತಗೊಬರೋಕ್ಕೆ. ಸ್ಲಿಪ್ಪರ್ ಕವ ಎಷ್ಟಿದ್ದಾವೆ. ಸ್ಲಿಪ್ಪರ್ ತಗೋಬೇಕು, ಮರ್ತ ಹೋಗಿದ್ದು ತಗೋಬೇಕು ಗೈಸ್. ಬಾದಾಮಲ್ಲಿ ಕುಡಿತಾ ಇದ್ದಾರೆ ಗೈಸ್. ನಾನು ಸುಮಕ್ಕನ್ನ ಇನ್ನು ಮುಂದೆ ವ್ಲಾಗಲ್ಲಿ ತೋರಿಸಲ್ಲ. ಇದು ನನ್ನ ಶಪಥ, ನಾನು ತೋರಿಸಲ್ಲ. ನಾನು ನಮ್ಮ ಕಾಂಚು ಕುಡಿದ್ವಿ ಗೈಸ್ ಆಗಲೇ. ಇವ್ರು ಆ್ಯಕ್ಚುಲಿ ಬೇಡ ಬೇಡ ಅಂತಿದ್ರು. ನಾವು ಅದಕ್ಕೆ ಸುಮ್ಮನೆ ಬಂದು ಕುಡಿತಾಯಿದ್ವಿ. ಸುಮ್ಮನೆ ಹಿಂದೆ ಬಂದು ಕುಡಿತಾಯಿದ್ರು. ಕುಡಿಕ ಸ್ಟಾರ್ಟ್ ಮಾಡಿದ್ರು. ಶಾಪಿಂಗ್ ಆಯಿತು ಗೈಸ್. ನೋಡಿ ಶಾಪಿಂಗ್. ನಮ್ಮ ಅಮ್ಮನ ಸೀರೆ, ನಮ್ಮ ಕಾವ್ಯ ಏನೋ ತಗೊಂಡ್ಳು, ನಾವು ಉಲ್ಲನ್ ತಗೊಂಡ್ವಿ. ಈಗ ಮನೆಗೆ ಹೋಗೋದು ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ನಮ್ಮ ಕಾಂಚು ನಮ್ಮ ಸುಮಕ್ಕ ಹೋಗಿ ಅಲ್ಲಿ ATM ಅಲ್ಲಿ ಪಿನ್ ಜನ್ರೇಟ್ ಮಾಡೋಕೆ ಹೋಗಿದ್ದಾರೆ. ಫುಲ್ಲು ಕಾಲೆಲ್ಲ ನೋವು ಬರ್ತಾಯಿತ್ತು ಗೈಸ್. ಅದಕ್ಕೆ ಸುಮ್ಮನೆ ಸ್ವಲ್ಪ ಕೂತಿದ್ದೀವಿ. ಅಲ್ಲಿ ನಮ್ಮ ಕಾವ್ಯ, ನಮ್ಮಮ್ಮ, ನಮ್ಮ ವಾಣಿ. ಈಗ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋದು.